ರಾಮ ರಾಮ ಇಲ್ಲೇ ಕುಂತೀಯೋ? ಹೇಳೋ, ಮನೆಗೆ ಹೋಗುನ. ಮುಂಜಾನಿಂದ ಹುಡ್ಕಕತ್ತೀವಪ್ಪ, ನೀನು ನೋಡ್ದೆ ಅನಿಷ್ಟ ಜಾಗದಾಗ ಬಂದು ಕೂತಿ. ಹೇಳೋ ರಾಮ. ರಾಮು ರಾಮು ಹೇ ರಾಮು. ಹೇ ರಾಮ, ಏನಾಯ್ತು ನಿಂಗೆ? ಹಿಂಗ್ಯಾಕೆ ನೋಡ್ತೀವೋ? ಹೇಳೋ ಮೇಲೆ. ಏನಾಯ್ತು ಇವಂಗೆ? ನನಗೆ ಭಾಳ ಹೆದರಿಕೆ ಬರಾಕತ್ತೈತಿ. ಏ ಭಯ್ಯ, ಯಾವ್ದಾದ್ರು ದೆವ್ವನ ಭೂತನ ಬಿಟ್ಕೊಂಡಿರ್ಬೇಕು. ಅದಕ್ಕೆ ಸುಡ್ಗಾಡ್ದಾಗ ಬಂದು ಮಲ್ದ್ಯಾ ನೀವು. ಇದ್ರು ಇರ್ಬೋದಪ್ಪ. ಮುಂದೆ ಹೆಂಗೆ ಮಾಡೋನು? ಇನ್ನೊಮ್ಮೆ ಎಪ್ಸೋಣ. ಬಂದರೆ ಪಾಡಾತು, ಇಲ್ಲ ಅಂದರೆ ಎತ್ಕೊಂಡು ಹೋಗಿ ದರ್ಗಾದಾಗ ಹಾಕೋಣ. ರಾಮ, ಏನಮ್ಮ ಎದ್ದೇಳೋ ಮ್ಯಾಲೆ. ಹೆದರಬೇಡ್ರಿ, ಬೇಕಾದಂಥ ದೇವಿರಲಿ, ನಾ ಬಿಡಿಸ್ತೀನಿ. ಬಿಡ್ತಾರ್ರಿ, ಬಿಟ್ಟೋಕ್ಕಿಲ್ಲ, ಅವನು ಬಿಟ್ಟೋಕ್ಕಿಲ್ಲ. ಬಿಟ್ಟೋಕ್ಕಿಲ್ಲ. ಯಾರು ನೀನು? ಏನ್ ಬೇಕು ನಿನಗೆ? ಹೋಗ್ತಿಲ್ಲ. ಇದು ಹೆಣ್ಣು ಭೂತ, ಅಷ್ಟು ಸರಳ ಹೋಗಂಗಿಲ್ಲ. ಇದಕ್ಕೆ ಖಾರ ಪುಡಿ ಹೊಗೆನ ಹಾಕ್ಬೇಕು. ಏ ಸುಮ್ಮನೆ ಹೋಗ್ತೀಯೋ? ಖಾರ ಪುಡಿ ಹೊಗೆ ಹಾಕ್ಲೋ. ಹಾ, ಹಿಂಗ ಬಾ ದಾರಿಗೆ. ನೀ ಹೋಗ್ತಿ ಅನ್ನೋದಕ್ಕ ಏನ್ ಗುರ್ತು? ಯಪ್ಪ, ಈ ದೇವ ಸವಾಸ ಬೇಡಪ್ಪ. ಬದುಕಿದ್ರೆ ಬೇಡ ತಿಂತೀನಿ. ಏನಾಗೈತ್ರು ಹಿಂಗೆ ಕೇಳ್ಕೊಂಡು ಹೊಂಟ್ರಿ ಇವ್ನ? ಏನು ಹೇಳದ್ರಿ? ಯಾವ್ದೋ ಹೆಂಡವ ಬಡ್ಕೊಂಡೈತಿ. ದೇವಸ್ಥಾನ ಆತು, ದರ್ಗಾ ಆತು, ಕೆರ ಕಸ್ಬರ್ಗಿಲೆ ಹೊಡ್ಸೋದಾತು, ಆದ್ರೆ ದೆವ್ವ ಬಿಟ್ಟು ಹೋಗಿಲ್ರಿ. ನಮ್ಮ ಗುರುವಿನ ಬಣ್ಣ ಬೈಲ್ ಮಾಡಕ್ಕಿಂತ ಟೈಮ್ ಎಂತ ಕೆಲಸ ಮಾಡಿದ್ರು ನಮ್ಮ ಆಶ್ರಮಕ್ಕೆ ಬರಬಾರ್ದನ? ಯಾವ್ದ್ರಿ ಅದು ಆಶ್ರಮ? ಸದಾನಂದ ಗುರುಗಳ ಹೆಸರು ಕೇಳಿರಿಲ್ಲೋ? ಹೌದಲ್ರಿ, ಮರ್ತ ಬಿಟ್ಟಿದ್ವಲ್ರಿ. ಅಲ್ಲಿ ಕರ್ಕೊಂಬಂದ್ರೆ ಈ ಸಮಸ್ಯೆ ಬಗೆಹರಿಯತ್ತಲ್ಲ? ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ ಎಲ್ಲ ಬಗೆಹರಿತಾವ. ನಾಳೆ ಮುಂಜಾನೆ ಬಂದ್ಬಿಡ್ರೆ. ಹ್ಞೂನ್ರಿ.